ಎಲ್ಲರಿಗೂ ಎನ್ ಜಿ ಸರ್ ಅವರಿಂದ ನಮಸ್ಕಾರಗಳು. 10ನೇ ತರಗತಿ ಸಮಾಜ ವಿಜ್ಞಾನ. ಹಲವು ಪ್ರಶ್ನೆಗಳಿಗೆ ಒಂದೇ ಉತ್ತರ. ಇಂದು ನಾವು ಪ್ರಮುಖ ನೈಸರ್ಗಿಕ ವಿಕೋಪಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ಪ್ರವಾಹಗಳು, ಎರಡನೇದು ಕಡಲಕೊರೆತ, ಮೂರನೇದು ಭೂಕುಸಿತ, ನಾಲ್ಕನೇದು ಆವರ್ತ ಮಾರುತಗಳು, ಐದನೇದು ಭೂಕಂಪಗಳು. ಈಗ ನಾವು ಎಲ್ಲ ನೈಸರ್ಗಿಕ ವಿಕೋಪಗಳಿಗೆ ಸಾಮಾನ್ಯ ಕಾರಣಗಳನ್ನು ಒಂದೊಂದಾಗಿ ನೋಡೋಣ. ಅದರಲ್ಲಿ ಮೊದಲನೇದು ಪರಿಸರ ಮಾಲಿನ್ಯ, ಎರಡನೇದು ಪರಿಸರ ಸಮತೋಲನ, ಮೂರನೇದು ಪರಿಸರ ದುರ್ಬಳಕೆ, ನಾಲ್ಕನೇದು ಜಲಾಶಯ ನಿರ್ಮಾಣ, ಐದನೇದು ನಗರೀಕರಣ, ಆರನೇದು ಗಣಿಗಾರಿಕೆ, ಏಳನೇದು ಆಧುನೀಕರಣ, ಎಂಟನೇದು ಇತ್ಯಾದಿಗಳು. ಈಗ ನಾವು ಎಲ್ಲ ನೈಸರ್ಗಿಕ ವಿಕೋಪಗಳ ದುಷ್ಪರಿಣಾಮಗಳನ್ನು ಒಂದೊಂದಾಗಿ ನೋಡೋಣ. ಈ ಮುಂದಿನಂತಿವೆ. ಅದರಲ್ಲಿ ಮೊದಲನೇದು ಪ್ರಾಣಹಾನಿ, ಎರಡನೇದು ಸಾಂಕ್ರಾಮಿಕ ರೋಗಗಳು, ಮೂರನೇದು ಆಸ್ತಿ ಹಾನಿ, ನಾಲ್ಕನೇದು ಸಾರಿಗೆ ಸಂಪರ್ಕ ಅವ್ಯವಸ್ಥೆ, ನಂತರ ಬರ್ತಕ್ಕಂಥದ್ದು ಐದನೇದು ಬೆಳೆ ನಾಶ, ಆರನೇದು ಸಾಮಾಜಿಕ ಜೀವನ ಅಸ್ತವ್ಯಸ್ತ, ಏಳನೇದು ಇತ್ಯಾದಿಗಳು. ಈಗ ನಾವು ಎಲ್ಲ ನೈಸರ್ಗಿಕ ವಿಕೋಪಗಳಿಗೆ ಸಾಮಾನ್ಯ ಪರಿಹಾರಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ಪರಿಸರ ಸಂರಕ್ಷಣೆ, ಎರಡನೇದು ವೈದ್ಯಕೀಯ ನೆರವು, ಮೂರನೇದು ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು, ನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಆಹಾರ ಮತ್ತು ನೀರು ಪೂರೈಕೆ, ಐದನೇದು ಮಾಧ್ಯಮಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಬಿತ್ತರಿಸುವುದು, ಆರನೇದು ಇತ್ಯಾದಿಗಳು. ಎಲ್ಲರಿಗೂ ಧನ್ಯವಾದಗಳು.